ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಶ್ರವಣ ಅವರು ಅಶ್ವಿನಿ ಫ್ರಾಡ್ ಅಂತ ಗೊತ್ತಾಗುತ್ತೆ. ಯಾವ ರೀತಿ ಅಂತಂದರೆ, ಆ ರಾಣ ನನಗೆ ಸಿಕ್ಕಿದ್ದಾನೆ, ನನಗೆ ಮೇಲಧಿಕಾರಿಗಳಿಂದ ಆರ್ಡರ್ ಆಗಿದೆ, ಸಿಕ್ಕಲೆಲ್ಲ ಅವನನ್ನು ಏನಂತಂದರೆ ಎನ್ಕೌಂಟ್ರ್ ಮಾಡಿ ಬಿಸಾಕು ಅಂತ ಹೇಳಿಬಿಟ್ಟಿದ್ದಾರೆ. ಅಂದ ತಕ್ಷಣ ಅಜಿತ್ ಹಾಗೆ ಮಾಡಬೇಡ ನಮ್ಮಪ್ಪನ ಆ ರೀತಿ ಮಾಡಬೇಡ ಅಜಿತ್ ಅಂತ ಹೇಳಿಬಿಟ್ಟು ಇವಳು ಹೇಳ್ತಾಳೆ, ನೋಡ್ತೀಯ ಮಾವ, ಮಗಳು ಅನ್ನೋ ಮಮಕಾರ ಹೇಗೆ ಹೊರಗೆ ಬರ್ತಿದೆ ಅಂತ ಹೇಳಿದ ತಕ್ಷಣ ಇಲ್ಲಿ ನಮ್ಮ ಶ್ರವಣ ಅವರಿಗೆ ಫುಲ್ ಶಾಕ್ ಆಗಿ ಎದೆನೇ ಹಿಡ್ಕೊಂಡು ಕೆಳಗಡೆ ಬಿದ್ದೇ ಬಿಡ್ತಾರೆ. ಪ್ರಜ್ಞೆ ತಪ್ಪಿಬಿಡುತ್ತೆ. ಮಾವ 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 ಅಂತ ಹೇಳಿದ ತಕ್ಷಣ ಹಣ ಮಾವನಿಗೆ ಫಲ್ಸ್ ರೇಟ್ ಕಡಿಮೆ ಆಗಿದೆ, ಆದಷ್ಟು ಬೇಗ ನಾವು ಇವ್ರನ್ನ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ನಚಿ ಕೂಡ ಹೇಳ್ತಾರೆ. ಹೇಳಿದ ತಕ್ಷಣ ಆ ಕಡೆ ಅಶ್ವಿನಿ ಓಡಿ ಹೋಗ್ತಾ ಇರ್ತಾಳೆ. ಓಡಿ ಹೋದ ತಕ್ಷಣ ಆ ಕಡೆ ಕಾಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಾಡಿಬಿಟ್ಟು ಅಶ್ವಿನಿನ ಹಿಡಿಯುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಈ ಕಡೆ ನಮ್ಮ ಶ್ರವಣರು ಕೂಡ ಡಾಕ್ಟ್ರು ಏನಾಯಿತು ಅಂತ ಕೇಳಿದಾಗ ಅಂತ ಏನೂ ಇಲ್ಲ, ನಥಿಂಗ್ ಟು ವರಿ, ಈಸ್ ಔಟ್ ಆಫ್ ಡೇಂಜರ್ ಅಂತ ಕೂಡ ಹೇಳ್ತಾರೆ. ಹೇಳಿದ ತಕ್ಷಣ ಎಲ್ಲರೂ ಅವ್ರ ಮಾವನ್ನ ನೋಡೋಕೆ ಹೋಗ್ತಾರೆ. ನೋಡಿದ ತಕ್ಷಣ ಆ ಕಡೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ ನಮ್ಮ ಅಜಿತ್ ಅವರು. ಆ ಹುಡುಗಿ ಸಿಕ್ಲಾ ಏನಾಯಿತು ಅಂತ ಕೇಳಿದ ತಕ್ಷಣ ಹಾಂ ಸರ್ ಸಿಕ್ಲು ಅಂದ ತಕ್ಷಣ ಸರಿ ಅವಳನ್ನ ಸ್ಟೇಷನ್ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆದರೂ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ಮು ಅಂತ ಅಜಿತ್ ಕೇಳ್ತಾರೆ. ಅದು ನಾವು ಅವಳನ್ನ ಚೇಸ್ ಮಾಡೋಕ್ಕೆ ಅಂತ ಹೋದಾಗ ಒಂದು ಲಾರಿ ಬಂದು ಡಿಕ್ಕಿ ಹೊಡೆದು ಅವಳು ಸ್ಪಾಟ್ ಔಟ್ ಆಗಿದ್ದಾಳೆ ಅನ್ನೋ ಒಂದು ವಿಷಯ ಕೂಡ ಹೇಳ್ತಾರೆ. ಓ ಹೌದಾ ಸರಿ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ಮಾಡಿಸಿದವ್ರು ಯಾರು, ಬೇರೆ ಯಾರು ಅಲ್ಲ, ದೇವಯಾನಿ ಏನು ಮಾಡ್ತಾಳೆ ಅಂತಂದರೆ, ಈ ಭದ್ರನಿಗೆ ಕಾಲ್ ಮಾಡ್ತಾಳೆ. ಭದ್ರನಿಗೆ ಕಾಲ್ ಮಾಡಿಬಿಟ್ಟು, ಭದ್ರ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕು, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ನೀನು ಹೊರಗೆ ಕರ್ಕೊಂಡ್ಬರ್ತೀನಿ ಅನ್ನೋ ನಂಬಿಕೆ ಇದೆ ಅಲ್ವಾ ಅಂದ ತಕ್ಷಣ ಎಸ್ ಮೇಡಮ್ ಹೇಳಿ ಏನಾಗಬೇಕು, ಬ್ಯಾಂಕ್ ದೊರಡೆ ಮಾಡಬೇಕಾ, ಹಾಗೆ ಹೀಗೆ ಯಾರ್ದಾದ್ರು ತಲೆ ಹೊಡಿಬೇಕಾ ಅಂತ ಹೇಳ್ಬಿಟ್ಟು ಈ ಭದ್ರ ಕೇಳ್ತಾನೆ. ಅದೆಲ್ಲ ಏನೂ ಇಲ್ಲ, ಅಶ್ವಿನಿನ ನೀನು ಮುಗಿಸ್ಬೇಕು ಅಂತ ತಕ್ಷಣ ಮೇಡಮ್ ಏನೇ ಹೇಳ್ತಿದ್ದೀರಾ ನೀವು, ಅವಳು ಯಾರು ಅಂತ ಗೊತ್ತಾನೆ ನಿಮಗೆ, ಅವಳು ರಾಣನ ಮಗಳು ಮೇಡಮ್ ಅಂತ ಹೇಳಿದ ತಕ್ಷಣ ಹೌದು ಮನೆಯವರಿಗೆಲ್ಲ ಅವಳು ರಾಣನ ಮಗಳು ಅಂತಲೇ ಗೊತ್ತಾಗಿದೆ, ಅವಳು ನನ್ನ ಹೆಸರು ಬಾಯಿ ಬಿಡೋಕ್ಕಿಂತ ಮುಂಚೆ ನೀನು ಅವಳನ್ನು ಮುಗಿಸ್ಬೇಕು ಅಂತ ಹೇಳ್ತಾಳೆ. ಸರಿ ಮೇಡಮ್ ಆಯಿತು ಬಿಡಿ, ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಅಶ್ವಿನಿ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಭದ್ರ ಹುಷಾರಾಗಿ ಪೊಲೀಸ್ ಕೈಗೆ ಸಿಗೋಕ್ಕೆ ಮೊದಲೇ ಅವಳೇನಂತಂದರೆ ಈ ಲೋಕನೇ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಈ ಕಡೆ ಅಂಜು ಮಾಮ್ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ನೋಡು ಅಂಜು ಎಲ್ಲರೂ ಅಲ್ಲೇ ಇದ್ದಾರೆ, ನೀನು ಹೋಗು ಪ್ಲೀಸ್, ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಸೊ ಆ ಕಡೆ ಶ್ರವಣ ಕೂಡ ಹುಷಾರಾಗುತ್ತೆ. ಹುಷಾರಾದ ತಕ್ಷಣ ಏನಾಯಿತು ಅಜಿತ್ ಅಂತ ಹೇಳಿದ ತಕ್ಷಣ ಅದು ಅಶ್ವಿನಿ ನಮ್ಮ ಡಿಪಾರ್ಟ್ಮೆಂಟವ್ರು ಚೇಂಜ್ ಮಾಡೋಕ್ಕಾಗಲೇ ಯಾವುದೋ ಲಾರಿ ಬಂದು ಗುದ್ದೋಗಿ ಅವಳು ಸ್ಪಾಟ್ ಔಟ್ ಆದ್ಲ ಅಂತ ಹೇಳಿದ ತಕ್ಷಣ ಶ್ರವಣ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಳ್ತಾ ಇರ್ತಾರೆ. ಮಾವ ಅವಳಿಗೋಸ್ಕರ ನೀವೇ ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಎಷ್ಟೇ ಆಗಲಿ ಸ್ವಲ್ಪ ದಿನದ ಮಟ್ಟಿಗಾದರೂ ನನ್ನ ಮಗಳು ಅಂತ ಇದ್ಲಲ್ವಾ ಅಂತ ಹೇಳಿದ ತಕ್ಷಣ ಮಾವ ಹೀಗೆ ಎಮೋಷ್ನಲ್ ಮಾಡಿ ನಮ್ಮನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನೆಲ್ಲ ಈ ರೀತಿ ತಂದಿಟ್ಟಿದ್ದಾಳೆ, ಅವಳಿಗೋಸ್ಕರ ನೀವೇ ಕಳ್ತೀರಾ, ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ವ, ಹಾಗೆ ಅವಳ ಕರ್ಮನ ಅವಳೇ ಅನುಭವಿಸ್ಕೊಂಡು ಈ ರೀತಿ ಸಾವಿಗೀಡಾಗಿದ್ದಾಳೆ ಅಂತ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರೆ. ಈ ಕಡೆ ಮತ್ತೆ ಅಮ್ಮನ ಹತ್ರ ಯಾವುದೇ ವಿಷಯ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಮಾತಾಡ್ಕೋತಾರೆ. ಇಲ್ಲಿ ಮಾವನಿಗೆ ಪ್ರಜ್ಞೆ ತೆಗೆದಿರೋದು, ಅಶ್ವಿನಿ ಸತ್ತಿರೋದು ಯಾವುದೂ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಅಜಿತ್ಗೂ ಒಂದು ಡೌಟ್ ಇರುತ್ತೆ. ನಮ್ಮ ಸತ್ಯನವರು ಅಜಿತ್ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಇಲ್ಲಿ ಸಂಗೀತಮ್ಮನ ಹತ್ರನೂ ಹೋಗ್ತಾರೆ. ಅಂತೂ ಇಂತೂ ಅಶ್ವಿನಿ ಅಟ್ಲೀಸ್ಟ್ ಸತ್ಯ ಹೇಳಿ ಸಾಯ್ತಾಳೆ ಅಂತ ಅಂದ್ಕೊಂಡ್ವಿ, ಅವಳು ಸತ್ಯನೂ ಹೇಳಿಲ್ಲ, ಮಣ್ಣಂಗಟ್ಟಿನೂ ಹೇಳಿಲ್ಲ. ಅಟ್ಲೀಸ್ಟ್ ಸಾಯುವಾಗಾದರೂ ಸ್ಪಾಟ್ ಔಟ್ ಅಂತ ಹೇಳ್ತಾರೆ, ಅಪ್ಪಿತಪ್ಪಿ ಏನಾದರೂ ಉಸಿರು ಮತ್ತೆ ಹಿಂತಿರುಗಿ ಅಜಿತ್ ಹತ್ರ ಏನಾದರೂ ಸತ್ಯ ಹೇಳ್ತಾಳೆ, ಕಾದು ನೋಡೋಣ. ಇನ್ನು ಸಂಗೀತನ ಹತ್ರ ಯಾವುದೇ ವಿಷಯ ಹೇಳಬಾರ್ದು ಅಂತ ಹೇಳ್ತಾರೆ. ಇನ್ನು ನನ್ನ ಮಗಳನ್ನ ನಾನು ಹುಡುಕ್ತೀನಿ, ನನ್ನ ಮಗಳನ್ನು ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣೀರು ಆಗ್ತಾ ಇರ್ತಾರೆ. ಮಾವ ಮಗಳು ಅನ್ನೋ ವಿಷಯ ಬಂದಾಗ ನೀವು ತುಂಬ ಎಮೋಷ್ನಲ್ ಆಗ್ತೀರ, ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ, ಖಂಡಿತ ನಮ್ಮ ಅಶ್ವಿನಿ ಸಿಗ್ತಾಳೆ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಭೂಮಿ ಸೈಡಲ್ಲಿ ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲೇ ಆಗಲೇ ನಮ್ಮ ಶಾರದಮ್ಮ ಬಂದು ಶ್ರವಣವರ ಕಣ್ಣೀರನ್ನು ಕೂಡ ಒರೆಸಿದಾಗ ನೋಡಿ ಅತ್ತೆ ಹೀಗಾಗಲೇ ಹುಷಾರಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಶ್ರವಣನ ಗೊತ್ತಿಲ್ಲದಂಥ ಈ ನಮ್ಮ ಶಾರದಮ್ಮ ಇವಳೇ ನಮ್ಮ ಮಗಳು ಮನಶ್ವಿನಿ ಅಂತ ಭೂಮಿನ ತೋರಿಸ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.